ಈ ವಿಡಿಯೋದಲ್ಲಿ ನಾನು ಮೈಕ್ರೋನೇಸ್ NS ನೇಸಲ್ ಸ್ಪ್ರೇ ಅನ್ನು ಸರಿಯಾಗಿ ಹೇಗೆ ಬಳಸುವುದೆಂದು ತಿಳಿಸುತ್ತೇನೆ. ಇದು ಪ್ರೊಟೆಕ್ಟಿವ್ ಕ್ಯಾಪ್, ನೇಸಲ್ ಟಿಪ್, ಆಕ್ಚುಯೇಟರ್ ಮತ್ತು ಮೆಡಿಸಿನ್ ಕಂಟೈನರ್. ಈ ನೇಸಲ್ ಸ್ಪ್ರೇನ ನಿಮ್ಮ ಡಾಕ್ಟರ್ ಹೇಳಿರುವ ಪ್ರಕಾರ ಅಥವಾ ಸೂಚನೆ ಕೊಟ್ಟಿರುವ ಪ್ರಕಾರ ಮಾತ್ರ ಬಳಸಿ. ಮೊದಲು ನಿಮ್ಮ ಮಗುಗೆ ಕೈ ತೊಳೆಯುವುದನ್ನು ಹೇಳಿಕೊಡಿ. ಬಾಟಲಿಯನ್ನ ಸುಮಾರು 5 ಸೆಕೆಂಡ್ ನಿಧಾನವಾಗಿ ಕುಲುಕಿ ಆಮೇಲೆ ಪ್ರೊಟೆಕ್ಟಿವ್ ಕ್ಯಾಪ್ ತೆಗೆಯಿರಿ. ನೀವು ಮೊದಲನೇ ಬಾರಿ ಈ ಬಾಟಲಿಯನ್ನು ಬಳಸುತ್ತಿದ್ದರೆ ಅಥವಾ ತುಂಬಾ ದಿನದ ನಂತರ ಬಳಸುತ್ತಿದ್ದರೆ ಗಾಳಿಯಲ್ಲಿ 1-2 ಸಲ ಸಿಂಪಡಿಸಿ ಬಾಟಲಿಯನ್ನು ಪರೀಕ್ಷಿಸಿ. ನಾಸಲ್ ನಿಮ್ಮ ಕಣ್ಣುಗಳಿಂದ ದೂರ ಇರಲಿ. ನಾಸಲ್ ಟಿಪ್ನ ಸೂಜಿಯಿಂದ ಚುಚ್ಚಬೇಡಿ. ಬೇರೆಯವರು ನಿಮ್ಮ ನೇಸಲ್ ಸ್ಪ್ರೇನ ಬಳಸಲು ಬಿಡಬೇಡಿ. ಮಗುವಿಗೆ ನಿಧಾನವಾಗಿ ಮೂಗನ್ನು ಊದಲು ಹೇಳಿ. ಸ್ಪ್ರೇನ ನೇರ ಹಿಡಿದು ನಿಮ್ಮ ತೋರು ಬೆರಳನ್ನ ನಾಸಲ್ ಮೇಲೆ ಇಡಿ. ನಾಸಲ್ನ ನಿಧಾನವಾಗಿ ಮೂಗೊಳಗೆ ಹಾಕಿ. ನೀವು ನಾಸಲ್ನ ಒತ್ತಿ ಅವಳಿಗೆ ಉಸಿರು ಎಳೆದುಕೊಳ್ಳಲು ಹೇಳಿ. ಅವಳು ನಿಧಾನವಾಗಿ ಬಾಯಿಂದ ಉಸಿರನ್ನ ಬಿಡಲಿ. 2ನೇ ಸಲ ಬೇಕಾದಲ್ಲಿ ಅದೇ ಹಂತಗಳನ್ನ ಪುನರಾವರ್ತಿಸಿ. ನಂತರ ಮೂಗಿನ ಇನ್ನೊಂದು ರಂಧ್ರಕ್ಕೂ ಅದನ್ನೇ ಮಾಡಿ. ತೊಳೆಯೋ ಅಥವಾ ಸ್ವಚ್ಛ ಮಾಡೋ ಮುನ್ನ ಸ್ವಲ್ಪ ಹೊತ್ತು ಕಾಯಿರಿ. ತಕ್ಷಣ ಕೆಮ್ಮೋದು ಅಥವಾ ಮೂಗು ಊದೋದನ್ನ ತಡೆಯಿರಿ. ಬಳಸಿದ ನಂತರ ನಾಸಲ್ನ ಟಿಶ್ಯೂಯಿಂದ ಒರೆಸಿರಿ. ನಿಮ್ಮ ನಾಸಲ್ ಸ್ಪ್ರೇನ ಸ್ವಚ್ಛಗೊಳಿಸುವ ವಿಧಾನ. ನಿಮ್ಮ ನಾಸಲ್ ಸ್ಪ್ರೇಯನ್ನು ಪ್ರತಿ ವಾರವೂ ಸ್ವಚ್ಛಗೊಳಿಸುವುದು ಅತ್ಯಂತ ಮುಖ್ಯ. ಬಾಟಲಿಯಿಂದ ನಾಸಲ್ನ ಮೇಲಕ್ಕೆ ಎಳೆದು ತೆಗೆಯಿರಿ. ನೀರಲ್ಲಿ ಕ್ಯಾಪ್ ಮತ್ತೆ ನಾಸಲ್ನ ತೊಳೆಯಿರಿ. ನಂತರ ನಾಸಲ್ ಮತ್ತೆ ಡಸ್ಟ್ ಕ್ಯಾಪ್ನ ಸ್ವಲ್ಪ ಹೊತ್ತು ಬೆಚ್ಚಗಿರೋ ನೀರಲ್ಲಿ ನೆನೆಸಿರಿ. ಬಾಟಲಿಗೆ ಹಾಕುವ ಮುನ್ನ ನಾಸಲ್ ಮತ್ತು ಕ್ಯಾಪ್ ಅನ್ನು ಕೋಣೆ ಉಷ್ಣಾಂಶದಲ್ಲಿ ಒಣಗಲು ಬಿಡಿ. ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಓದಿ ಅಥವಾ ನಿಮ್ಮ ಡಾಕ್ಟರ್ನ ಸಂಪರ್ಕ ಮಾಡಿ. ಮೈಕ್ರೋನೇಸ್ NS ಮಕ್ಕಳಿಗೆ ಸೌಮ್ಯವಾಗಿದೆ. ರೋಗ ಲಕ್ಷಣಗಳ ಮೇಲೆ ಶಕ್ತಿಶಾಲಿ, ಯಾಕೆಂದರೆ ಪ್ರತಿ ಉಸಿರು ಮುಖ್ಯ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಡಾಕ್ಟರ್ನ ಸಂಪರ್ಕ ಮಾಡಿ. ಮುಖ್ಯ ಸೂಚನೆಗಳು: ಈ ಉತ್ಪನ್ನವನ್ನು ನಿಮ್ಮ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಬಳಸಬೇಕು. ಸೂಚಿಸಿರುವ ಪ್ರಮಾಣವನ್ನು ಮೀರಿಸಬೇಡಿ. ಈ ಔಷಧಿಗೆ ಪರಿಣಾಮ ತೋರಿಸಲು ಕೆಲವು ದಿನಗಳು ಬೇಕಾಗಬಹುದು. ಆದ್ದರಿಂದ ನಿಯಮಿತವಾಗಿ ಬಳಸುವುದು ಅಗತ್ಯ. ನಿಮ್ಮ ವೈದ್ಯರ ಸಲಹೆ ಇಲ್ಲದೆ ಚಿಕಿತ್ಸೆಯನ್ನು ನಿಲ್ಲಿಸಬೇಡಿ. ಈ ಉತ್ಪನ್ನವನ್ನು ನಿಮಗಾಗಿ ಮಾತ್ರ ನಿಗದಿಪಡಿಸಲಾಗಿದೆ. ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಮಕ್ಕಳ ಕೈಗೆ ಸಿಗದಂತೆ ಇಡಿ. ಪ್ರತಿ ಬಳಕೆಯ ಮೊದಲು ಚೆನ್ನಾಗಿ ಶೇಕ್ ಮಾಡಿ. ಕೇವಲ ಮೂಗಿನ ಹೊರಭಾಗದ ಬಳಕೆಗೆ ಮಾತ್ರ.